ಎಲ್ಲರಿಗೂ ನಮಸ್ಕಾರ. ಮೋನಾ ಡೈಲಿ ಜಾಬ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಜಾಬ್ ಅಪ್ಡೇಟ್ಸ್ ಏನಿದೆ ಅಂತ ಹೇಳಿದ್ರೆ, ಭರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್, ಜಾಲಹಳ್ಳಿ, ಬೆಂಗಳೂರು, ಈ ಒಂದು ಕಂಪನಿನಲ್ಲಿರ್ತಕ್ಕಂಥ ಟೆಕ್ನಿಷಿಯನ್ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ 2024ಗೆ ಕಾಲಾಗಿದೆ. ಸೊ ಯಾರೆಲ್ಲ ಡಿಪ್ಲೊಮೊ ಕ್ಯಾಂಡಿಡೇಟ್ಸ್ ಇದ್ದೀರಾ, ಈ ಒಂದು ಆಪರ್ಚುನಿಟಿನ ಮಿಸ್ ಮಾಡದೆ ಉಪಯೋಗಿಸ್ಕೊಳ್ಳಿ. ಸೊ ಈ ಒಂದು ನೋಟಿಫಿಕೇಷನಲ್ಲಿ ನೋಡೋದಾದರೆ, BL ಬ್ಯಾಂಗ್ಳೂರ್ ಈಸ್ ಹೋಲ್ಡಿಂಗ್ ಸೆಲೆಕ್ಷನ್ ಫಾರ್ ಡಿಪ್ಲೊಮೊ ಕ್ಯಾಂಡಿಡೇಟ್ಸ್ ಫಾರ್ ಟೆಕ್ನಿಷಿಯನ್ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಅಂಡರ್ ದ ಅಪ್ರೆಂಟಿಸ್ಶಿಪ್ ಆ್ಯಕ್ಟ್ 1961 ಅಂತ ಹೇಳಿದ್ದಾರೆ. ಸೊ ನಾನು ಈಗಾಗಲೇ ಹೇಳಿರೋ ಆಗಲೇ ಯಾರೆಲ್ಲ ಡಿಪ್ಲೊಮೋನ ಮಾಡಿರ್ತೀರ ಆ ರೀತಿಯಾಗಿರುವಂಥ ಕ್ಯಾಂಡಿಡೇಟ್ಸು ಈ ಒಂದು ಟ್ರೈನಿಂಗನ್ನು ನೀವು ಉಪಯೋಗಿಸ್ಕೋಬಹುದು. ನೆಕ್ಸ್ಟ್ ನೋಡೋದಾದರೆ, ಇದೇ ತಿಂಗಳು 26ನೇ ತಾರೀಕು 12ನೇ ತಿಂಗಳು 2024ರಂದು 10 ಗಂಟೆ ಮತ್ತು 1 ಗಂಟೆಗೆ 2 ಸೆಷನಲ್ಲಿ ನಿಮಗೆ ಒಂದು ರಿಟರ್ನ್ ಟೆಸ್ಟನ್ನು ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ಸೊ ಆ ಒಂದು ರಿಟರ್ನ್ ಟೆಸ್ಟಲ್ಲಿ ನೀವು ಎಲಿಜಿಬಲ್ ಆದರೆ ಮಾತ್ರ ನೀವು ಟ್ರೈನಿಂಗ್ ತಗೊಳ್ಳೋದಕ್ಕೆ ಎಲಿಜಿಬಲ್ ಆಗಿರ್ತೀರ. ಸೊ ನೀವು ಡಿಪ್ಲೊಮೋದಲ್ಲಿ ಕೆಲವೊಂದು ಸ್ಪೆಷಲೈಸೇಷನನ್ನು ಮೆನ್ಷನ್ ಮಾಡಿದ್ದಾರೆ. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಟೆಲಿಕಮ್ಯುನಿಕೇಷನ್, ಕಂಪ್ಯೂಟರ್ ಸೈನ್ಸ್, ಕಮರ್ಷಿಯಲ್ ಪ್ರಾಕ್ಟೀಸ್, ಲೈಬ್ರರಿ ಸೈನ್ಸ್, ಈ ಒಂದು ಫೀಲ್ಡಲ್ಲಿ ಸ್ಟಡಿ ಮಾಡಿರೋರಿಗೆ 26ನೇ ತಾರೀಕು 10 ಗಂಟೆಗೆ ನಿಮ್ಮ ಒಂದು ರಿಟರ್ನ್ ಟೆಸ್ಟ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಸೆಷನಲ್ಲಿ ಮೆಕ್ಯಾನಿಕಲ್ಲು, ಎಲೆಕ್ಟ್ರಿಕಲ್ಲು ಆ್ಯಂಡ್ ಎಲೆಕ್ಟ್ರಾನಿಕ್ಸು, ಇನ್ಫಾರ್ಮೇಷನ್ ಸೈನ್ಸು, ಈ ಒಂದು ಫೀಲ್ಡಲ್ಲಿ ಸ್ಟಡಿ ಮಾಡಿರೋರಿಗೆ ಅದೇ ದಿವಸ 1 ಗಂಟೆಗೆ ನಿಮ್ಮ ಒಂದು ರಿಟರ್ನ್ ಟೆಸ್ಟ್ ಅನ್ನೋದು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಅಲ್ಲಿ ರಿಟರ್ನ್ ಟೆಸ್ಟ್ ಇರೋದ್ರಿಂದ ನೀವೇನು ಮಾಡಬೇಕಾಗುತ್ತೆ, ಸೆಂಟರ್ ಆಫ್ ಲರ್ನಿಂಗ್ ಆ್ಯಂಡ್ ಡೆವಲಪ್ಮೆಂಟ್, ಭರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್, ಈ ಒಂದು ಡಿಪಾರ್ಟ್ಮೆಂಟ್ಗೆ ನೀವು ವಿಸಿಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಎಲಿಜಿಬಿಲಿಟಿ ಕ್ರೈಟೀರಿಯಾನ ನೋಡೋದಾದರೆ, ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ್, ತೆಲಂಗಾಣ, ಈ ಸ್ಟೇಟಲ್ಲಿ ಇರೋವಂಥ ಡಿಪ್ಲೊಮೊ ಕ್ಯಾಂಡಿಡೇಟ್ಸ್ ಮಾತ್ರ ಈ ಒಂದು ಟ್ರೈನಿಂಗನ್ನು ಪಡ್ಕೋಬೋದಾಗಿದೆ. ನೆಕ್ಸ್ಟ್ ಏಜ್ ಲಿಮಿಟ್ ನೋಡೋದಾದರೆ, ದ ಮಿನಿಮಮ್ ಏಜ್ ಲಿಮಿಟ್ ಈಸ್ 23 ಇಯರ್ಸ್. ಸೊ ನಿಮ್ಮ ಏಜ್ ಲಿಮಿಟ್ ಬಂದು 23 ವರ್ಷ ಆಗಬೇಕಾಗಿರುತ್ತೆ. ಸೊ ಯಾವ ಡೇಟಿಗೆ ಅಂತ ಹೇಳಿದ್ರೆ 19/12/2024, ಈ ಒಂದು ಡೇಟಿಗೆ ನಿಮ್ಮ ಏಜು 23 ಇಯರ್ಸ್ ಆಗಬೇಕಾಗುತ್ತೆ. ಸೊ ST/SC ಕ್ಯಾಂಡಿಡೇಟ್ಸ್ಗೆ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಅಪ್ ಟು 5 ಇಯರ್ಸ್ವರೆಗೂ. OBC ಕ್ಯಾಂಡಿಡೇಟ್ಸ್ಗೆ 3 ಇಯರ್ಸ್ವರೆಗೂ ನಿಮಗೆ ರಿಲ್ಯಾಕ್ಸೇಷನ್ ಇರುತ್ತೆ. PW ಕ್ಯಾಂಡಿಡೇಟ್ಸ್ಗೆ 10 ಇಯರ್ಸ್ವರೆಗೂ ಏಜ್ ರಿಲ್ಯಾಕ್ಸೇಷನ್ ಅನ್ನೋದಿರುತ್ತೆ. ಸೊ ನಿಮ್ಮ SSLC ಮಾರ್ಕ್ಸ್ ಕಾರ್ಡನ್ನು ಆಸ್ ಎ ಪ್ರೂಫ್ ಆಫ್ ಏಜ್ ಆಗಿ ಕನ್ಸಿಡರ್ ಮಾಡ್ತಾ ಹೋಗ್ತಾರೆ. ಸೊ ನಿಮ್ಮ ಹತ್ರ ಡಿಪ್ಲೊಮೊ ಒರಿಜಿನಲ್ ಮಾರ್ಕ್ಸ್ ಕಾರ್ಡನ್ನು ನೀವು ಇಟ್ಕೊಂಡು ಹೋಗಬೇಕಾಗುತ್ತೆ. ಸೊ ನೆಕ್ಸ್ಟ್ ನೋಡೋದಾದರೆ, SC/ST ಕ್ಯಾಂಡಿಡೇಟ್ಸ್, ಇನ್ ಕೇಸ್ ನೀವೇನಾದರೂ SC/ST ಆಗಿದ್ದೀರಾ, OBC ಆಗಿದ್ದೀರಾ ಅಂತ ಹೇಳಿದ್ರೆ ಸರ್ಟಿಫಿಕೇಟನ್ನು ಇಟ್ಕೋಬೇಕಾಗತ್ತೆ. ಸೊ ಟ್ರೈನಿಂಗ್ ಪೀರಿಯಡ್ ಬಂದು 1 ವರ್ಷ ಆಗಿರುತ್ತೆ. ಸೊ ನಿಮಗೆ ಪ್ರತಿ ತಿಂಗಳು 12,500 ನಿಮಗೆ ಪೇ ಮಾಡ್ತಾ ಹೋಗ್ತಾರೆ. ಅದ್ರ ಜೊತೆಗೆ ನಿಮಗೆ ಕ್ಯಾಂಟೀನು, ಟ್ರಾನ್ಸ್ಪೋರ್ಟ್ ಆ್ಯಂಡ್ ಅಕಮಡೇಷನ್ಸನ್ನು ಕೊಡ್ತಾ ಹೋಗ್ತಾರೆ. ಅಕಮಡೇಷನ್ ಒನ್ಲಿ ಫಾರ್ ಔಟ್ಸೈಡ್ ಕ್ಯಾಂಡಿಡೇಟ್ಸು. ಈ ಒಂದು ಫೆಸಿಲಿಟೀಸ್ನ ನೀವು ಪಡ್ಕೊಳ್ಳೋದಾದರೆ, ಸೊ ಒಂದಷ್ಟು ಚಾರ್ಜಬಲ್ ಅಮೌಂಟನ್ನು ಚಾರ್ಜ್ ಮಾಡ್ತಾ ಹೋಗ್ತಾರೆ. ಅದ್ರ ಜೊತೆಗೆ ನಿಮಗೆ ಮೆಡಿಕಲ್ ಫೆಸಿಲಿಟೀಸ್ನ ಕೊಡ್ತಾ ಹೋಗ್ತಾರೆ. ಅದ್ರ ಜೊತೆಗೆ ಗ್ರೂಪ್ ಪರ್ಸ್ನಲ್ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಪಾಲಿಸಿನೂ ಕೂಡ ಪ್ರೊವೈಡ್ ಮಾಡ್ತಾ ಹೋಗ್ತಾರೆ, 5 lakh rupeesದು. ಸೊ ಅದರ್ ಇನ್ಫಾರ್ಮೇಷನ್ಸನ್ನು ನೋಡೋದಾದರೆ, ನೋ TADA ವಿಲ್ ಬಿ ಪ್ರೊವೈಡೆಡ್ ಟು ದ ಕ್ಯಾಂಡಿಡೇಟ್ಸ್ ಫಾರ್ ಅಟೆಂಡಿಂಗ್ ದ ಸೆಲೆಕ್ಷನ್ಸ್. ಸೊ ನೀವು ರಿಟರ್ನ್ ಟೆಸ್ಟಿಗೆ ಅಟೆಂಡ್ ಆಗ್ತೀರಾ ಅಂತ ಹೇಳಿದಾಗ ನಿಮಗೆ ಯಾವುದೇ ಟ್ರಾವೆಲ್ ಅಲೋಯನ್ಸಸ್ಸು, DRNs ಅಲೋಯನ್ಸಸ್ಸನ್ನು ಪ್ರೊವೈಡ್ ಮಾಡೋದಿಲ್ಲ. ಸೊ ನೆಕ್ಸ್ಟ್ ನೋಡೋದಾದರೆ, ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂತ ಹೇಳಿದ್ರೆ ನೀವು ಈ ಒಂದು ನಂಬರ್ಗೆ ಕಾಲ್ ಮಾಡಿ ಇನ್ನಷ್ಟು ಮಾಹಿತಿನ ತಿಳ್ಕೊಬೋದು. ಇಲ್ಲ ಅಂತ ಅಂದರೆ ಇಮೇಲ್ ಐಡಿಗೆ ನೀವು ಕ್ವೆರಿ ಹಾಕಿ ಅದ್ರ ಮುಖಾಂತರ ನೀವು ನಿಮ್ಮ ಒಂದು ಡೌಟನ್ನು ಕ್ಲಿಯರ್ ಮಾಡ್ಕೊಳ್ತಾ ಹೋಗ್ಬೋದು. ನೆಕ್ಸ್ಟ್ ನಿಮ್ಮ ಒಂದು ರಿಟರ್ನ್ ಟೆಸ್ಟ್ ರಿಸಲ್ಟನ್ನು ಯಾವ ರೀತಿ ಅಪ್ಲೋಡ್ ಮಾಡ್ತಾರೆ ಅಂತ ಹೇಳೋದಾದರೆ, BL ಅಫಿಷಿಯಲ್ ವೆಬ್ಸೈಟಲ್ಲಿ ಪಬ್ಲಿಷ್ ಮಾಡ್ತಾ ಹೋಗ್ತಾರೆ. ನಿಮ್ಮ ಒಂದು ರಿಸಲ್ಟನ್ನು ನೋಡ್ಕೋಬೋದು. ಸೊ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.